ನಾನು ನೀನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ನ್ಯೂನಕ್ಕೆ ಸೇರೋದೇನ ಕೋರಿಕೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಾಕ್ಯ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ನಾವು ಎಷ್ಟು ಆಸ್ತಿ ಮಾಡಿದರೂ ಕೂಡ ನಾವು ಮರಣ ಹೊಂದುವಾಗ ಯಾವುದನ್ನು ಕೂಡ ನಾವು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಆದರೆ ಪರಲೋಕದಲ್ಲಿ ನಾವು ಗಂಟು ಮಾಡಿ ಇಟ್ಟುಕೊಳ್ಳುವುದಾದರೆ ಅದು ಶಾಶ್ವತವಾಗಿ ನಮಗೆ ಸಿಗುವಂಥದ್ದಾಗಿದೆ. ಹಾಗಾದರೆ ಪರಲೋಕದಲ್ಲಿ ನಾವು ಗಂಟು ಮಾಡಿ ಇಡುವುದು ಅಂದರೆ ಏನು? ಅಂದರೆ ದೇವರ ಚಿತ್ತದ ಪ್ರಕಾರವಾಗಿ ಸತ್ಕಾರ್ಯಗಳನ್ನು ನಾವು ಮಾಡುವಾಗ ಆ ಒಂದು ಸತ್ಕಾರ್ಯಕ್ಕಿರುವಂಥ ಪ್ರತಿಫಲ ನಮಗೆ ಪರಲೋಕದಲ್ಲಿ ಸಿಗುವಂಥದ್ದಾಗಿದೆ. ಆದರೆ ನಮ್ಮ ಸತ್ಕಾರ್ಯಗಳನ್ನು ದೇವರು ಅಂಗೀಕರಿಸಬೇಕಾದರೆ ಮೊದಲು ನಾವು ನಮ್ಮ ಪಾಪಗಳ ಪರಿಹಾರವನ್ನು, ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು. ನಮ್ಮ ಪಾಪಗಳ ಪರಿಹಾರವನ್ನು ಹೊಂದಿಕೊಳ್ಳಬೇಕಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಯಾಕೆಂದರೆ ಆತನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಆತನಲ್ಲಿ ನಂಬಿಕೆ ಇಡುವಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡುತ್ತಾನೆ. ನಾವು ದೇವರ ಮಕ್ಕಳಾದ ಮೇಲೆ ನಾವು ಮಾಡುವಂಥ ಎಲ್ಲ ಸತ್ಕಾರ್ಯಗಳಿಗೂ ದೇವರು ಪ್ರತಿಫಲವನ್ನು ನಮಗೆ ಕೊಡುವವನಾಗಿದ್ದಾನೆ. ಹೀಗೆ ನಾವು ಪರಲೋಕದಲ್ಲಿ ಶಾಶ್ವತವಾದಂಥ ಒಂದು ಆಸ್ತಿಯನ್ನು ನಾವು ಮಾಡಿಕೊಳ್ಳಬಹುದು. ಹೀಗೆ ನೀವು ಕೂಡ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವಂಥ ಕೃಪೆಯನ್ನು ಹೊಂದಿಕೊಳ್ಳಬೇಕಾಗಿ ಈ ನಮ್ಮ ಪ್ರಾರ್ಥನೆಯಾಗಿದೆ.